ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಗಣಿತ ಘಟಕ 8 ತ್ರಿಕೋನಮಿತಿಯ ಪ್ರಸ್ತಾವನೆ. ಈ ಘಟಕದಲ್ಲಿರುವಂತಹ ಕೆಲವೊಂದು ಅಪ್ಲಿಕೇಶನ್ಸ್ ಕ್ವಶನ್ಗಳನ್ನು, ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಈಗಾಗಲೇ ನೀಡ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ಎರಡೆರಡು ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೀನಿ. ಇದು 4ನೇ ವಿಡಿಯೋ. ಪ್ರಶ್ನೆ ಸಂಖ್ಯೆ 7 ಅಂತ. ಒಂದೊಂದು ವಿಡಿಯೋದಲ್ಲಿ ಎರಡೆರಡು ಪ್ರಶ್ನೆ ಅಂದರೆ 4 ವಿಡಿಯೋಗಳಲ್ಲಿ 8 ಪ್ರಶ್ನೆಗಳನ್ನು ನಾನು ಕವರ್ ಮಾಡಿದಂಗೆ ಆಗುತ್ತೆ. ಆ ಎಲ್ಬಿಯದಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾನು ತೆಗೆದುಕೊಂಡು ಅವುಗಳಿಗೆ ಪರಿಹಾರವನ್ನು ನಿರಂತರವಾಗಿ ಅವುಗಳಿಗೆ ಪರಿಹಾರವನ್ನು ನೀಡ್ತಾ ಬರ್ತಾ ಇರ್ತೀನಿ. ಈಗ ಇಲ್ಲಿರುವಂಥ ಪ್ರಶ್ನೆಯನ್ನು ನೋಡೋಣ. 1 + 1/tan square theta into 1 + 1/cos square theta is equal to 1/cos square theta minus cos 4 theta, cos to the power of 4 theta ಅಂತಕ್ಕಂಥದ್ದು. ಇದನ್ನು ಸಾಧಿಸಿ ಅಂತ ಇದೆ. ಇದಕ್ಕೆ ಪರಿಹಾರ ಎಡಭಾಗವನ್ನು ತೆಗೆದುಕೊಳ್ಳಲಾಗಿದೆ. ಎಡಭಾಗವನ್ನು ತೆಗೆದುಕೊಂಡು 1/1, 1 means 1/1 plus 1/tan square theta, ಅದನ್ನು ಬರೀ 1 ಇರ್ತಕ್ಕಂಥ ಛೇದದಲ್ಲಿ ಕೂಡ 1 ಅನ್ನು ಬರ್ಕೊಂಡು 1 ಅಂದ್ರೆ 1/1 ಇಂಟು 1/1 plus 1/cot square theta. ಇಲ್ಲಿ ಇವುಗಳಿಗೆ ಲಸವನ್ನು ತೆಗೆದುಕೊಳ್ಳೋಣ. ಈಗ ಇಲ್ಲಿರುವಂಥದ್ದು ಲಸ 1 ಮತ್ತು tan square theta ದ ಲಸ tan square theta. ಅದೇ ರೀತಿಯಾಗಿ ಈಗ 1 + tan square 1 ಮತ್ತು tan square theta ದ ಲಸ tan square theta ಅಂದ್ರೆ ಇದು 1 ಎಷ್ಟಲೇ tan square ಅಂದ್ರೆ tan square 1 tan square theta ಪ್ಲಸ್ ಇದು ಏನಿದೆ 1 ಇದೆ 1 ಅಂದ್ರೆ 1. ನೆಕ್ಸ್ಟ್ ಅದೇ ರೀತಿ ಛೇದದಲ್ಲಿ ಇರ್ತಕ್ಕಂಥ ಒಂದು ವೇಳೆ ಛೇದದಲ್ಲಿ ಇರ್ತಿದ್ರು ಇವೆರಡು ಗುಣಾಕಾರ ಮಾಡ್ಕೊಂಡ್ರೆ cot square theta ಅಂತ ಬರ್ತಾ ಇದೆ ಲಸ. 1 ಗುಣಿಲೆ cot square ಅಂದ್ರೆ cot square theta ಪ್ಲಸ್ 1 1 1. ನೆಕ್ಸ್ಟ್ ಎಡಭಾಗದಲ್ಲಿ ನೋಡಿ ಸಿಂಪಲ್ ಆಗಿದೆ. ಇದು tan square theta ಡಿವೈಡ್ ಬೈ tan square theta ಪ್ಲಸ್ 1 ಅಂದ್ರೆ ಏನು secant square theta ಅಂತ ಇದೆ ಸೂತ್ರ. secant square theta ಅಂದ್ರೆ 1 + tan square theta ಅಂತಿದೆ. ಹಾಗಾಗಿ tan square theta ಪ್ಲಸ್ 1 ಅಂದ್ರೆ secant square theta. secant square theta ಅಂದ್ರೆ 1 + tan square theta ಅಥವಾ tan square theta ಪ್ಲಸ್ 1. ಅದೇ ರೀತಿ ಇಲ್ಲಿ cot square theta ಇದೆ, cot square theta ಇದೆ. ಈ cot square theta ಪ್ಲಸ್ 1 ಅಂದ್ರೆ ಅದು cosec square theta ಅಂತಿದೆ. ಸೂತ್ರ ಇವೆ, ಎರಡು ಸೂತ್ರಗಳು. ಮೇಲ್ಗಡೆ ಇರುವಂತದ್ದು 1 + tan square theta ಅಂದ್ರೆ secant square theta, 1 + cot square theta ಅಂದ್ರೆ cosec square theta. ಈಗ ಇದನ್ನ ನಾವು secant square ಅಂದ್ರೆ ಏನು 1/cos square theta ಇಂಟು tan square theta ಅಂದ್ರೆ sin/cos ಆಗುತ್ತೆ. sin/cos ಅಂದ್ರೆ ಏನಾಗುತ್ತದು cos square theta ಡಿವೈಡ್ ಬೈ sin square theta ಅಂತ ಆಗುತ್ತೆ. ನೆಕ್ಸ್ಟ್ ಇಂಟು ಇಲ್ಲೆಲ್ಲ ಇಂಟುನೇ ಇದೆ. ಅದೇ ರೀತಿ cosec square ಅಂದ್ರೆ ಇದು ಎದರ ವಿಲೋಮದ sin ವಿಲೋಮದ. ಹಾಗಾಗಿ cosec square ಅಂದ್ರೆ 1/sin square theta ಇಂಟು cot square theta ಅಂದ್ರೆ ಇದು cos by sin ಕೆಳಗತ್ತೆ. cos by sin ಅಂದ್ರೆ ಅದನ್ನ ಏನಾಗ್ತದೆ sin theta ಡಿವೈಡ್ ಬೈ cos theta ಅಂತ ಆಗುತ್ತೆ. ಇದು ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಅನ್ನ ಬರೀತೀವಿ. ಈಗ ನೋಡಿ cos square theta ಹೋಯ್ತು. ನೆಕ್ಸ್ಟ್ sin square theta ಹೋಯ್ತು. ನೆಕ್ಸ್ಟ್ ಸಮನಾಗಿದೆ ಏನು ಉಳಿದಿದೆ 1 / sin square theta ಇಂಟು cos square. ಮೇಲ್ಗಡೆ 1 ಇದೆ, ಕೆಳಗಡೆ ಏನಿದೆ sin square theta ಇಂಟು cos square theta ಅಂತ ಉಳಿದಿದೆ. sin square theta ಒಂದು ಉಳಿದಿದೆ, cos square. ಆದ್ರೆ ನಮ್ಮ ಉತ್ತರ cos ನಲ್ಲಿ ಬರೋದ್ರಿಂದ ಈ sin ಅನ್ನ ತೆಗಿಬೇಕು ಅಂತ. ಹಾಗಾದ್ರೆ 1 / sin square theta ಅಂದ್ರೆ ಏನು 1 - cos square theta. ಇದು ಕೂಡ ಸೂತ್ರ ಇದೆ. sin square theta plus cos square theta ಅಂದ್ರೆ 1, sin square theta is equal to 1 - cos square theta ಇಂಟು, ಯಾಕಂದ್ರೆ ನಮ್ಮ ಉತ್ತರ ಸೈನ್ ದಲ್ಲಿ ಇಲ್ಲ, ಸಾಧನೆ ಮಾಡ್ತಕ್ಕಂಥ ಉತ್ತರ ಸೈನ್ ನಲ್ಲಿ ಇಲ್ಲ, ಕಾಸ್ ನಲ್ಲಿ ಇರೋದ್ರಿಂದ ಅದನ್ನು ಕಾಸ್ ನಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಿದೆ cos square theta. ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು 1 / cos square theta ಒಂದ್ಲೆ cos square theta minus cos square theta ಇಂಟು cos square theta ಅಂದ್ರೆ cos to the power of 4 theta. ಇದು RHS ಅನ್ನುವಂತಹ ಉತ್ತರ. ಆತ್ಮೀಯರೇ, ಈ ರೀತಿಯಾಗಿ ನಿರಂತರವಾಗಿ ನಾನು ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈಗ ಮತ್ತೆ ಎರಡನೇ ಪ್ರಶ್ನೆಯನ್ನು ನೋಡೋಣ. ಈ ವಿಡಿಯೋದಲ್ಲಿ ಇರ್ತಕ್ಕಂತಹ ಎರಡನೇ ಪ್ರಶ್ನೆ, ಇದು 4ನೇ ವಿಡಿಯೋ. ಎರಡನೇ ಪ್ರಶ್ನೆಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. sin 30 ಡಿಗ್ರಿ ಪ್ಲಸ್ cos 60 ಡಿಗ್ರಿ ಡಿವೈಡೆಡ್ ಬೈ cosec 30 ಡಿಗ್ರಿ ಮೈನಸ್ cot 45 ಡಿಗ್ರಿ ಇಸ್ ಈಕ್ವಲ್ ಟು sin 90 ಡಿಗ್ರಿ. sin 90 ಅಂದ್ರೆ 1 ಅಂತ. ಉತ್ತರವನ್ನ ನಾವು 1 ಅಂತ ಸಾಧನೆಯನ್ನು ಮಾಡಬೇಕಾಗಿದೆ. ಈಗ ಎಡಭಾಗವನ್ನು ತೆಗೆದುಕೊಳ್ಳೋಣ. ಎಡಭಾಗ ಏನಿದೆ ಅಂದ್ರೆ sin 30 ಡಿಗ್ರಿ ಪ್ಲಸ್ cos 60 ಡಿಗ್ರಿ ಡಿವೈಡೆಡ್ ಬೈ cosec 30 ಡಿಗ್ರಿ ಮೈನಸ್ cot 45 ಡಿಗ್ರಿ ಅನ್ನ ಇದೆ. ಈಗ ಇದನ್ನು ಬಿಡಿಸ್ತಾ ಹೋಗೋದು ಸಿಂಪಲ್ ಆಗಿರ್ತದೆ. ಇಂಥ ಪ್ರಶ್ನೆಗಳನ್ನ
ಈಸಿಯಾಗಿ ಬಿಡಿಸ್ಬೋದು. ಸೈನ್ 30, ಸೈನ್ 0 ಅಂದ್ರೆ 0, ಸೈನ್ 30 ಅಂದ್ರೆ 1/2 ಪ್ಲಸ್ ಕಾಸ್ 60 ಇದು ಕೂಡ ಎಷ್ಟಿದೆ 1/2 ಇದೆ. ಟೇಬಲ್ ಅನ್ನು ನೆನಪಿಡಬೇಕು. ಸೈನ್ 30 ಡಿಗ್ರಿ ಅಂದ್ರೆ 1/2, ಕಾಸ್ 60 ಅಂದ್ರೆ 1/2. ನೆಕ್ಸ್ಟ್ ಕೋಸೆಕ್ 30 ಅಂದ್ರೆ ಎಷ್ಟಿದೆ, ಅದು 2 ಇದೆ. ಸೈನ್ 30 ಇದೆ, ಕೋಸೆಕ್ 30 ಆಯ್ತು, ಅದು ಉಲ್ಟಾ 1/2 ಇದ್ದು 2 ಆಯ್ತು. ಮೈನಸ್ ಅದ ಮೈನಸ್, ಟ್ಯಾನ್ 45 ಅಂದ್ರೂ ಒಂದೇ, ಕಾಟ್ 45 ಅಂದ್ರೂ ಒಂದೇ, ಇದು 1. ನೆಕ್ಸ್ಟ್ ಈಸ್ ಈಕ್ವಲ್ ಟು ಮೇಲ್ಗಡೆ ಇರ್ತಕ್ಕಂಥ ಲಸ ತೆಗೆನು 2 ಮತ್ತು 2 ಲಸ 2 ಇದ್ದಾಗ ಮೇಲ್ಗಡೆ ಇರ್ತಕ್ಕಂಥ ಸೇಮ್ ಆತ, ಏನು ಚೇಂಜ್ ಆಗಲ್ಲ. ಕೆಳಗಡೆ 2ರಲ್ಲಿ 1 ಹೋದ್ರೆ 1. ನೆಕ್ಸ್ಟ್ ಇದ್ರ ಕೆಳಗೆ ಏನಿಲ್ಲ 1 ಇರುತ್ತೆ. ಈಗ ನೆಕ್ಸ್ಟ್ ಸಮನಾಗಿದೆ 1 + 1 ಅಂದ್ರೆ 2/2. ಕೆಳಗಡೆ 1 ಇದೆ, ಅದು 1/1 ಅಂದ್ರೆ 1/1 ಆಗುತ್ತೆ. ಕೆಳಗಡೆ ಛೇದದಲ್ಲಿ ಮೇನ್ ಭಾಗಾಕಾರ ಇರ್ತಕ್ಕಂಥದ್ದು ಗುಣಾಕಾರ ಹಾಕಲ್ಲ 1/1 ಆಗಿತ್ತು. ಇದು 1 + 1 2/2. 2 1 ಜ ಕ್ಯಾನ್ಸಲ್ ಆಯ್ತು, ಎಷ್ಟು ಉಳಿತು 1. ಈ 1 ಅನ್ನೋದು ಏನು, ಅಥವಾ ಇದಕ್ಕೆ ಸಮೀಕರಣ 1 ಅನ್ಕೋರಿ. LHS = 1 ಆಯ್ತು. ಇನ್ನು RHS ಅನ್ನ ತೆಗೆದುಕೊಂಡಾಗ ಏನಿದೆ, ಸೈನ್ 90 ಡಿಗ್ರಿ ಇದೆ. ಸೈನ್ 90 ಡಿಗ್ರಿ ಅಂದ್ರೆ ಎಷ್ಟು 1. ಇದು ಇಕ್ವೇಶನ್ 2. ಈಗ ಇಕ್ವೇಶನ್ ಅಂದ್ರೆ ಸಮೀಕರಣ 1 ಮತ್ತು 2ರಿಂದ ಎರಡೂ ಬಲಭಾಗದ ಉತ್ತರ ಸಮನಾದಾಗ ಎಡಭಾಗಗಳು ಏನಾಗಿರ್ತವೆ, ಒಂದಕ್ಕೊಂದು ಸಮನಾಗಿರ್ತವೆ. ಹಾಗಾಗಿ ಅದನ್ನ ಮತ್ತೊಮ್ಮೆ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಡಿವೈಡ್ ಬೈ ಕೋಸೆಕ್ 30 ಡಿಗ್ರಿ ಮೈನಸ್ ಕಾಟ್ 45 ಡಿಗ್ರಿ ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಸೈನ್ 90 ಅಂತ ಇದನ್ನು ಸಾಧಿಸಲಾಗಿದೆ ಎಂದು ಸಾಧಿಸಿದೆ. ಅಂದ್ರೆ ಇದರ ಉತ್ತರ 1 ಬಂದಿದೆ, ಇದರ ಉತ್ತರ 1 ಇದೆ. ಎಡಭಾಗ ಮತ್ತು ಬಲಭಾಗದ ಉತ್ತರಗಳು ಸಮನಾಗಿವೆ. ಹಾಗಾಗಿ ನಮಗೆ ಏನಂತ ಹೇಳಿದ್ರು, ಈ ಬೆಲೆಯನ್ನು ಸೈನ್ 90ಗೆ ಸಮ ಮಾಡಂತ ಹೇಳಿದ್ರು. ಸೈನ್ 90 ಅಂದ್ರೆ ಇದರ ಉತ್ತರ 1. ಹಾಗಾಗಿ ಇದರ ಉತ್ತರ ಕೂಡ 1, ಇದರ ಉತ್ತರ 1 ಅಂದ್ರೆ ಎಡಭಾಗ ಮತ್ತು ಬಲಭಾಗಗಳು ಎರಡೂ 1 ಅಂತಕ್ಕಂಥ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಎಲ್ಲ ಘಟಕಗಳ ವರ್ಗ ಸಮೀಕರಣಗಳ ಘಟಕಗಳು, ಸಮಾಂತರ ಶ್ರೇಣಿಗಳು, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು, ವೃತ್ತಗಳಲ್ಲಿರ್ತಕ್ಕಂಥ ತ್ರಿಜ್ಯಾಂತರ ಖಂಡ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಚಾಪ್ಟರ್ಗಳಿಗೆ ಅಂದ್ರೆ ಈ ಒಂದು ಬರ್ತಕ್ಕಂಥ ತ್ರಿಕೋನಮಿತಿಯ ಪ್ರಸ್ತಾವನೆ ಮತ್ತು ಅನ್ವಯಗಳು, ಈ ಎಲ್ಲ ಘಟಕಗಳಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈಗ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತಹ 4ನೇ ವಿಡಿಯೋ, ಒಟ್ಟು 8 ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.